ಆತ್ಮೀಯ ವೀಕ್ಷಕರೇ, ತುಂಬ ವಿಶೇಷವಾಗಿರತಕ್ಕಂತಹ ಅಲಂಕಾರದೊಂದಿಗೆ ಮಹಾಮೃತ್ಯುಂಜಯನು ಕಂಗೊಳಿಸ್ತಾ ಇದ್ದಾನೆ. ಭಾಳ ಅದ್ಭುತವಾಗಿರತಕ್ಕಂತಹ ಅಪರೂಪದ ಲಿಂಗದೊಟ್ಟಿಗೆ ಮಹಾಮೃತ್ಯುಂಜಯನ ವಿಗ್ರಹ. ಶ್ರೀಶೈಲವಾಸನೆ ಶ್ರೀ ಶಿವ ಶಂಕರನೆ ಶ್ರೀಶೇಷಭೂಷಣ ಶಶಿಧರನೆ ಶ್ರೀಶೇಷಭೂಷಣ ಶಶಿಧರನೆ ಶಿವನೇ ಪಶುಪತೆ ಈಶನೆ ಪಾವನನೆ ಶ್ರೀಶೈಲವಾಸನೆ ಶ್ರೀ ಶಿವ ಶಂಕರನೆ ಶ್ರೀಶೇಷಭೂಷಣ ಶಶಿಧರನೆ ಶ್ರೀಶೇಷಭೂಷಣ ಶಶಿಧರನೆ ಶಿವನೇ ಪಶುಪತೆ ಈಶನೆ ಪಾವನನೆ. ಮೃತ್ಯುಂಜಯ ಹೇಗಿದ್ದಾನೆ ಅಂತ ಕೇಳಿದರೆ ಅವನನ್ನು ಪ್ರತ್ಯಕ್ಷವಾಗಿ ನೋಡಿದವನು ಮಾರ್ಕಾಂಡೇಯ. ಮೃಕಂಡು ಮಹರ್ಷಿಯ ಮಗನಾಗಿರ್ತಕ್ಕಂತಹ ಮಾರ್ಕಾಂಡೇಯನು ಮಹಾಮೃತ್ಯುಂಜಯನನ್ನು ಪ್ರತ್ಯಕ್ಷವಾಗಿ ಕಂಡವನು. ತನಗೆ ಬಂದಿರತಕ್ಕಂತಹ ಅಪಮೃತ್ಯು ನಿವಾರಣೆಗಾಗಿ ಮಾರ್ಕಾಂಡೇಯನು ಯಮಧರ್ಮರಾಯ ಬಂದಂತಹ ಸಂದರ್ಭದಲ್ಲಿ ಹೋಗಿ ಲಿಂಗವನ್ನು ಅಪ್ಪಹಾಕಿಕೊಂಡಾಗ ಮಹಾಮೃತ್ಯುಂಜಯನ ರೂಪವನ್ನು ತಾಳಿ ಮೃಕಂಡು ಮಹರ್ಷಿಯ ಮಗನಾಗಿರತಕ್ಕಂತಹ ಮಾರ್ಕಾಂಡೇಯನಿಗೆ ದರ್ಶನವನ್ನು ಕೊಟ್ಟು ತದನಂತರದಲ್ಲಿ ಯಮಧರ್ಮರಿಗೂ ಸಹಿತವಾಗಿ ಆಜ್ಞೆಯನ್ನು ಮಾಡಿದ. ನನ್ನನ್ನು ಯಾರು ಆರಾಧಿಸ್ತಾರೋ ಅವರಿಗೆ ಅಪಮೃತ್ಯುವಿನ ಭಯ ಇರಬಾರದು ಹೇಳುವಂತಹ ದೃಷ್ಟಿ. ಇದು ಶಿವನ ಆಜ್ಞೆ. ಅದಾದ ನಂತರದಲ್ಲಿ ಲೋಕದಲ್ಲಿ ಅದೆಷ್ಟೋ ಮೃತ್ಯುಂಜಯನ ದೇವಸ್ಥಾನ ಇದ್ದಾವೆ. ಆದರೆ ನಾವು ಇತ್ತೀಚೆಗೆ ಕಾಣ್ತಾ ಇರತಕ್ಕಂತಹ ವಿಶೇಷವಾದಂತಹ ಕೃಷ್ಣಶಿಲೆಯಲ್ಲಿ ಮಾಡಿದಂತಹ ಅದ್ಭುತವಾದಂತಹ ಮೃತ್ಯುಂಜಯನ ದರ್ಶನವನ್ನು ಇವತ್ತಿನ ದಿವಸ ಮಾಡಿಕೊಳ್ತಾ ಇದ್ದೇವೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಚರ್ವಾಯ ಮಹಾದೇವಾಯ ತೇ ನಮಃ. ಅಪರೂಪದ ವಿಗ್ರಹವಾಗಿರ್ತಕ್ಕಂಥದ್ದು, ಸುಂದರವಾಗಿದೆ. ಪಚ್ಚೆ ಲಿಂಗ ಸಹಿತವಾಗಿರ್ತಕ್ಕಂಥದ್ದು ಮರಕತ ಲಿಂಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಲಿಂಗ. ಆ ಮರಕತ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಬುಧನಿಂದ ನಾವು ಚಿಂತನೆ ಮಾಡುವುದೆಲ್ಲ ಮೇಲಿನ ಲೋಕದವನಾಗಿರ್ತಕ್ಕಂತಹ ಶಿವನನ್ನ ಪಚ್ಚೆಯ ರೂಪದಲ್ಲಿ, ಲಿಂಗದ ರೂಪದಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ. ಮೃತ್ಯುಂಜಯನೇ ಅವನಾಗಿರ್ತಕ್ಕಂಥವನು. ನೀಲಕಂಠ, ನಾಗಭೂಷಣ, ಜಟಾಜೂಟಧಾರಿ, ಚರ್ಮಾಂಬರಧಾರಿ, ಪಾಶುಪತ ಪ್ರಿಯ ಇತ್ಯಾದಿ ಹಲವು ಶಬ್ದಗಳಿಂದ ಅವನನ್ನು ಕೊಂಡಾಡ್ತಾರೆ. ಆ ಶಿವನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ನಾವು ಅದನ್ನು ಸಾಧಾರಣವಾಗಿ ಶಿವರಾತ್ರಿ ಎಂದು ವಿಶೇಷವಾಗಿ ಶಿವ ಮಹಿಮೆಯನ್ನು 4 ಯಾಮಗಳಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವಂತಹ ಒಂದು ಪದ್ಧತಿ ಇದೆ. ಶಿವಾರಾಧನೆ ಅತ್ಯಂತ ವಿಶೇಷ. ಮನುಷ್ಯನಿಗೆ ಬರತಕ್ಕಂತಹ ಆದಿವ್ಯಾಧಿಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಶಿವನಲ್ಲಿ ಮಾತ್ರ.